ಬಸ್ರಾದ್ರೆ ಇವ್ರಿಗೆ ಹೆರಿಗೆ ಬತ್ತೆ 600 ರೂಪಾಯಿ ಕೊಡ್ತಾರ. ಬಸ್ರು ಮಾಡಿದ್ರಿಗೆ 10 ರೂಪಾಯಿ ಕೊಟ್ಟಾರ. ಒಬ್ರಿಗಾರ ಜಮಾ ಆಗ್ಯಾವ. ಸರ್ 9 ತಿಂಗಳು ಕಷ್ಟಪಟ್ಟಿರ್ತೀವಿ. ಅದ್ರ ಸಂಬಂಧ ನಾವು ಎಟ್ಟ ರಾತ್ರಿ ಆಗಲಿ ನಿದ್ದಿಗೆ ಇಟ್ಟಿರ್ತೀವಿ. ಎಲ್ಲ ಬರ್ತಾರೆ ಎಲ್ಲ ಇವ್ರಿಗೆ 6,000 ಕೊಡೋದಲ್ಲ. ಮತ್ತೆ ಬಾಲ್ ಹೊಡ್ಯಾಗ ತತ್ತ ಉಣ್ಣಿ ಪುಡಿ. ಉಣ್ಣಿ ಪುಡಿ ಅಲ್ಲದು ಹಾಲಿನ ಪುಡಿ. ಅದ ಉಣ್ಣಿ ಪುಡಿ ಆಗಲಿ ಅತ್ತನ್ನ. ಲವ್ ಮಿ ಆರ್ ಹೇಟ್ ಮೀ ಇಲ್ಲ ಲಾಚ್ ಕಿಸ್ ಮೀ. ಬಡಿ ನಿನಗೆ ಬಡಿ ನೀ ಬ್ಯಾಡ ಅಂದಿಲ್ಲ. ಉಸುಲಾರ ತೋಳಕ್ಕೆ ಸೌಡು ಬಿಡು ನನಗೆ. ನೀ ಏನು ಬಡೋದು ಹೊಸದಲ್ಲ, ನಾ ಏನು ಬಡಿಸ್ಕೊಳ್ಳೋದು ಹೊಸದಲ್ಲ. ಸ್ವಲ್ಪ ಉಸುಲ್ ತೋಳಕ್ಕೆ ಸೌಡು ಬಿಡು. ಉಸುಲಾರ ಬರ್ಬೇಕು ಬೇಡ ಅದು. ಈ ನನ್ನ ಸ್ವೀಟ್ ಆದ ಜಿಲೇಬಿ ಅಂತ ಕೆನ್ನಿಗೆ ಮುತ್ತು ಕುಡಿದು ಬಿಟ್ಟು ಪಡ್ಡ ಹೊಡ್ಯಾಕತಿ. ಯಾಕೆ ಚಿನ್ನ ನಾಯಿಗೆ ಜೊಲ್ ಸುರ್ಸ್ಕೊತ ಬೆನ್ನ ಹತ್ತಿ ಅಲ್ಲ ನೀನು. ಮತ್ತು ಈ ವಯಸ್ಸಿನ ನಿನ್ನ ಬೆನ್ನು ಹತ್ತಲಾರ್ದೆ ಇನ್ನು 80 ವರ್ಷದ ಮುದುಕಿ ಬೆನ್ನು ಹತ್ತಕ್ಕೆ ಬರ್ತತ್ತ. ಏ ಇಂಥವು ನಿನ್ನ ದಗದಂಕು. ಅದು 80 ವರ್ಷ ಆಗಿ ಬಾಯಾನ ಹಲ್ಲು ಉದ್ರಿ ಅದ್ರ ಸೀಸನ್ ಬಾದು ಆಗ ಬೇಡ ನಂದೆಲ್ಲ ಮಗುದು ಆಗೈತಿ. ಮುದುಕ ಹಿಂದಕ್ಕೆ ಭಾಳ ದುಡ್ಕೊಂಡು ಆಗೈತಿ. ಇನ್ನೇನು ನಿನ್ನ ಕಡೆ ಕೆಲಸ ಚಲ್ತವೋ ಅದು ಅನ್ಬೇಕು. ಇಲ್ಲ ತಗೋ ನಾ ಭಾಳ ಬರಗಟ್ಟು ಕೂತಾನೆ, ಇದೊಂದು ಸೀಸನ್ ನಿನ್ನ ಮೇಲೆ ಮುಗಿಸ್ಕೊತಾನಂತ ನಾ ಅನ್ಬೇಕು. ಅದು ಮಟ್ಲೆ ಹೊಡೆದು ನನ್ನ ಊರು ಬಿಡಿಸ್ಬೇಕು. ಯಾಕೆ ಈಗ ನಿಂದು ವಯಸ್ಸೈತಿ ನಂದು ವಯಸ್ಸೈತಿ. ಪ್ರೀತಿ ಮಾಡೋದು ತಪ್ಪ? ಪ್ರೀತಿ ಮಾಡೋದು ತಪ್ಪೇನಿಲ್ಲ. ಬಾ ಲವ್ ಯಾವ್ದಾರ ಉದ್ಯೋಗ ಮಾಡ. ನನ್ನಂತ ಹುಡುಗಿಯರು ನೀನು ಬೆನ್ನ ಹತ್ತಾರ. ಅದ ಹತ್ತಿದ್ದು ಬಿರಿ ನನಗೆ. ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರೆ ಯಾರು ನನಗೆ ಆಗಲ್ಲ. ಅವ್ರು ಲಿಂಬಿಕಾಯಿ ಕಂಚಿಕಾಯಿ ತುರ್ಕ. ಯಾಕೋ? ಯಾಕಂದ್ರೆ ಐತಾರ ರಮೇಶ್ ನ್ಯೂಸ್ ಮಾಡಿಸ್ಯಾರ ನಾಟಿ ಬಿಟ್ಟತ್ತದು. ಯಾವ ಉದ್ಯೋಗ ಮಾಡಕ್ಕೆ ಹೋದ್ರೆ ಬರೀ ಕಾಲ್ಮರ್ಲಿ ಹೊಡಿತಾರೆ. ನಾರ ಏನು ಮಾಡಲಿ. ನಾನು ಅವ್ರವ್ರ ಕೈಕಾಲು ಬಿದ್ದು ಒಂದು ಉದ್ಯೋಗ ಸೇರಿದ್ದೆ. ನನಗೆ LKG ಇದ್ದಾಗ ಗೌರ್ಮೆಂಟ್ ನೌಕರಿ ಬಂದಿತ್ತಮ್ಮ. ಅಪ್ಪ LKG ಗೌರ್ಮೆಂಟ್ ನೌಕರಿ ಬಂದಿತ್ತ? ಮನೆ ಮಟ್ಟ ಕಾಲು ಬಿದ್ದು ಕೊಡಕ್ಕೆ ಬಂದಿದ್ರು. ಅದ್ಯಾವ್ದು ಬಂದಿತ್ತು? LKG UKG ಹುಡುಗರು ಟ್ಯೂಷನ್ ಒಳಗೆ ನೌಕರಿ ಬಂದಿತ್ತು. ಏನಂತ ಹೇಳ್ಕೊಡ್ತಿದ್ದೆ? ಹೇಳ್ತಿದ್ದೆ A ಫಾರ್ ಎಗ್ ರೈಸ್, B ಫಾರ್ ಬೈಡ್ ಎಗ್, C ಫಾರ್ ಚಿಕನ್ 65, ಆಪಲ್ ಅಂದ್ರೆ ಹಂದಿ, ಟೈಗರ್ ಅಂದ್ರೆ ಮಲ. ಆಪಲ್ ಅಂದ್ರೆ ಹಂದಿ, ಟೈಗರ್ ಅಂದ್ರೆ ಮಲ. ಅಟ್ಯಾಕ್ ಬಿಗುಡ್ತಿ ಮಲ ಸಾತ್ತೋಕತ್ತದು. ಮಲಕ್ ಸ್ವಲ್ಪ ಗಾಳಿ ಬಿಡು, ಮಲ ಸಾತ್ತ ಹೋತದು. ಅಟ್ಟ ಗಾಳಿ ಬಿಡಬಾರ್ದು, ಗಾಳಿ ಹೆಚ್ಚಾಗಿ ಸತ್ತೋಕತ್ತದು. ಇದನ್ನ ಕಲಿಸ್ತಿದ್ದೆ ನಮ್ಮ ಅಪ್ಪ. ಹಿಡ್ತಾ ಹಿಡಿದು ಕಾಲ್ ಜಬಿಟ್ಟ ಆ ನೌಕರಿ ಬಿಟ್ಟೆ. ನಮ್ ದೋಸ್ತಿಗೆ ಹೇಳಿದೆ, ದೋಸ್ತ ಯಾವ್ದಾರ ಮದುವೆ ಆಗ್ಬೇಕು, ನಾನು ಯಾವ್ದಾರ ನೌಕರಿ ಕೊಡಿಸಂದೆ. ಕರ್ಕೊಂಡು ಚೀನಾದಾಗ ನಂಬರ್ 1 ಕೆಲಸ ಕೊಡಿಸಿದ್ದ. ಒಂದು ತಿಂಗಳಿಗೆ 6 ಲಕ್ಷ ರೂಪಾಯಿ ಪೇಮೆಂಟ್ ಅವಿ. ನಾನು ದೊಡ್ಡ ನೌಕರಿ ಇಲ್ಲ. ಅಯ್ಯೋ ಬಾರಿ ನೌಕರಿ ನಂದು. ನಮ್ ದೇಶದಾಗ ಹೆಂಡಿ ಗೊಬ್ಬರ ಹೋಗಿತ್ತಾರ. ಹೌದು, ಅಲ್ಲಿ ನಾನು ಕುಂಡಿ ಗೊಬ್ಬರ ಹೋಗ್ಬೇಕು. ನಿನಗ ಹೆಂಗ ಆಕತ್ತೀನಿ, ಒಗದಂಗ ಹೆಂಗಾಗಿರ್ಬಾರ್ದು ವಿಚಾರ ಮಾಡು. ಅದಕ್ಕೆ ಆ ನೌಕರನು ಬೇಡ, ಅವ್ರ ರೊಕ್ಕನು ಬೇಡ, ಅಲ್ಲೇ ಬಿಟ್ಟು ಅಂಡರ್ವೇರ್ ತಲೆಗೆ ಹಾಕೊಂಡು ಇಲ್ಲಿ ಬಂದ್ಬಿಟ್ಟೆ. ಯಾ ಕೆಲಸನೂ ಬೇಡ, ಆರಾಮ್ ಇರ್ಬೇಕತ್ ಮಾಡಿದ್ದೆ. ನಮ್ ದೋಸ್ತ್ ಕರ್ಕೊಂಡೋಗಿ ಮತ್ತೊಂದು ನೌಕರಿ ಕೊಡಿಸಿದ. ಅದು ಸರ್ಕಾರಿ ದವಾಖಾನ್ಯಾಗ. ಆದ್ರೆ ಬರೀ ಹಾವು ಕಡದ ಪೇಷಂಟ್ ಬರ್ತಿದ್ದು. ಅಲ್ಲಿ ಒಂದ್ ದಿವ್ಸ ಹಾವು ಕಡದ ಪೇಷಂಟ್ ಬಂದಿತ್ತು. ಡಾಕ್ಟ್ರಿ ಎಲ್ಲಿ ಕಡ್ದದಪ್ಪ ಅಂದ. ಇಲ್ಲಿ ಕಡ್ದತ್ರಿ ಅಂದ. ದೊಡ್ಡದೊಂದು ಹಗ್ಗ ತಂದು ಡಾಕ್ಟ್ರಿ ಮಣ್ಕಲ್ಲಿ ಕಟ್ಟಿದ್ದ. 2ನೇ ದಿವ್ಸ ಮತ್ತೊಂದು ಪೇಷಂಟ್ ಬಂತು. ಡಾಕ್ಟರ್ ಊರಾಗ ಇರ್ಲಿಲ್ಲ. ನಾ ಕೇಳಿದೆ, ಎಲ್ಲಿ ಕಡ್ದತ್ತು? ಹಾವು ಅಂದೆ. ಇಲ್ಲಿ ಕಡ್ದತ್ರಿ ಅಂದ. ನಾನು ದೊಡ್ಡದೊಂದು ಹಗ್ಗ ತಂದು ಕುದಿಗೆ ಕಟ್ಟಿಬಿಟ್ಟೆ. ಅದೇ ಕುಳಿತ ಸತ್ತ ಹೋಗಿರ್ಬೇಕ. ನಾವು ತೂರ್ ಬಿಟ್ಟ ಒಳ್ಳೆ ಊರಿಗೆ ಹೋಗಿಲ್ಲ. ಅವ್ ಸತ್ತಾನೋ ಬದುಕ್ಯಾನೋ ದೇವ್ರಿಗೆ ಗೊತ್ತ. ನಾ ಮಾತ್ರ ಉಂಡು ತಿಂದು ಆರಾಮದನವಿ. ಯಾಕೆ ಬೇಕು? ಸುಮ್ಮ ದುಡಿಮಿ ಸಿಕ್ಕಂಗ ನಾವು ಬಂಗಾರ ಬೆಳಿ ತೊಗೊಂಡು ಟ್ರೆಜರಿ ಹಿಡಿದು ರಾತ್ರಿ ಯಾರು ತುಡುಗ್ ಮಾಡುದು ಸಾಕು. ಆ ಭಗವಂತಂಕರು ಹುಡ್ಸ್ಯ ನನ್ನ ಮೇಲೆ ಹುಲ್ಲು ಅಂಕರು ಮೇಸಂಗಿಲ್ಲ. ಆರಾಮ್ ಉಂಡು ತಿಂದು ಆರಾಮ್ ಇದ್ದು ಬಿಡುದು ಅಟ್ಟ. ಎದಕ್ ಬೇಕು? ರೊಕ್ಕ ರೂಪಾಯಿ ಇಂದಿರ್ತತಿ, ನಾಳೆ ಹೋಗತಿ. ನಿಮ್ಮ ರೊಕ್ಕ ತಗೊಂಡು ಏನ್ ಮಾಡ್ತೀನಿ? ನಿನಗೆ ಏನಾರ ಬೇಕು? ನೀನ ತಗೊಂಡು ನಾನೇನ್ ಮಾಡ್ಲು? ಮತ್ತೆ ನಿನಗೇನಾರ ಬೇಕು? ಹೈಫೈ ಹುಡುಗಿರ್ಬೇಕ, ಕಾರ್ ಗಾಡಿ ಇರ್ಬೇಕ, ರೊಕ್ಕ ಇರ್ಬೇಕ. ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ನಾನು ಆ ಕ್ವಾಲಿಟಿ ಕಡ್ಡಿ ಕೊರ್ದು ಬೆಂಕಿ ಹಚ್ಚಿ. ಯಾ ನನ್ನ ಮಂಗ್ಯಾನ ಮಗ ಹೇಳಿದ ಕಾರ್ ಗಾಡಿ ಇರೋಂತೆ ಕ್ವಾಲಿಟಿ. ಯಾಕ ಏನಾಯ್ತು? ಕ್ವಾಲಿಟಿ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಕ್ವಾಲಿಟಿ ಬಗ್ಗೆ ಮಾತಾಡಿದ ಏನ್ ನಾವು ನಿನ್ನ ಆನ ಮಾಡಿ ಕೈ ಬಿಡ್ತೀನಿ ನಿನ್ನ. ಮತ್ತೇನು ನೀನ್ ನಾವು ಇಲ್ಲೇ 20 ಲಕ್ಷ ರೂಪಾಯಿ ಕಾರ್ ಗಾಡಿ ಮೆಚ್ಚು ಹೋಗ್ಬೇಡ್ರಿ. 20 ಲಕ್ಷ ರೂಪಾಯಿ ಟ್ಯಾಕ್ಟರ್ ಬರ್ರಿ ದನಕ್ ಮೇವ್ ತರ ಕಿಟ್ ಮಕ್ಕಳು. ನಾವು ನಮ್ಮಂತ ರೈತನ ಮಕ್ಕಳು ಡಿಗ್ನಿಟಿ ಯಾವ ಮೇಂಟೈನ್ ಮಾಡಕ್ ಆಗಂಗಿಲ್ಲ. ಇದನ್ನು ವಿಚಾರ ಮಾಡು. ನಾವು ಉತ್ತಿ ಬಿತ್ತಿ ಬೆಳಿಲಿಲ್ಲ ಅಂದ್ರೆ ಮಣ್ಣು ತಿನ್ನೋ ಪರಿಸ್ಥಿತಿ ಬರ್ತದ. ನಾವು ಬೆಳ್ಕೊಂತಿತ್ತು ತಗೋ. ಅವ ಬೆಳಗ್ತೀಯ ಮುಂಜಾನೆ ಅದು ಬಾಂಡೆ ಬೆಳಗ್ ಅವ ಹೌದತ್ತ. ತಂಡ ಎತ್ತದತ್ತ ರಾತ್ರಿನ ಬೆಳಿ ಮನೆಗೆ ಇಟ್ಟಿರ್ತಾಳ. ಮಾತಿಕ್ ಬೆಳದಂಗ ನಾವು ತಿಂದಂಗ. ನಿಮ್ಮವ್ನ ರೊಕ್ಕ ಯಾಕೆ ಸಾವ್ತೀವೋ? ಏನಾರ ಐತಿ ಹೇಳ. ಏನೈತಿ? ಎಲ್ಲರ ತಕ್ಕ ಏನೈತಿ ಅದ ಐತಿ. ನನ್ ಅದ್ ಬೇಕಾಗಿಲ್ಲ ನನಗ. ರೊಕ್ಕ ಇಂಪಾರ್ಟೆಂಟ್. ರೊಕ್ಕ
ಒಂದಲ್ಲ ಎರಡಲ್ಲ ಹತ್ತವ ಹೌದಾ ಸಾಂಗ್ಲಿ ಮಿರಜ್ ನನಗೆ ಗೊತ್ತವ. ಅವ್ರು ರೊಕ್ಕ ರೊಕ್ಕ ರೊಕ್ಕದಾಗ ಸುಟ್ಟಿ ನಿನ್ನ ರೊಕ್ಕ ಅಂತ ಯಾಕ ಸೈತಿ ರೊಕ್ಕಿದ್ದವನ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕ ಸೈತಿ ರೊಕ್ಕಿದ್ದವನ ಬೆನ್ನ ಹತ್ತಿ ಆಣಿ ಮಾಡಿ ಹೇಳ್ತಾನೆ ಗೆಳತಿ ನಿನ್ನ ಚಾಳಿ ಸುಮಾರು ಒಬ್ಬನು ಕೂಡ ಇರು ಚೆನ್ನಂಗ ಇಲ್ಲಂದರೆ ನಿಂದಿರ್ತಿದಿ ನಡು ಹಾಜಾಗ ಒಬ್ಬನು ಕೂಡ ಹೀರೋ ಚಂದಂಗ ಇಲ್ಲಂದರೆ ನೀ ನಿಂದಿರ್ತಿದಿ ನಡು ಹಾಜಾಗ. ಈ ರೊಕ್ಕ ಅಂದ್ರ ನನಗ ರಾತ್ರಿ ಹೊತ್ತಿನಾಗ ಮೆಟ್ಲೆ ಹೊಡೆದಟ್ಟ ದುಃಖ ಆಗತ್ತವ. ಯಾಕಪ್ಪ ಯಾಕಂದ್ರೆ ಒಂದಾನ ಕಾಲದಾಗ ನಮ್ಮ ದೊಡ್ಡ ಶ್ರೀಮಂತರು ನಾವು. ನಮ್ಗೆ ನಿದ್ದೆ ಎತ್ತಲಿಲ್ಲ ಅಂದ್ರೆ ರೊಕ್ಕದ ಪೆಂಡಿ ತಲಿ ಬಡ್ಡೆಗೆ ಇಟ್ಕೊಂಡು ಮಕ್ಕೋತಿದ್ವಿ ನಾವು. ಅಬ್ಬಬ್ಬಬ್ಬಾ. ಅಂತ ದೊಡ್ಡ ಲಾಕ್ಡೌನ್ ಗೊತ್ತಲ್ವಿ ಲಾಕ್ಡೌನ್. ಹ್ಞೂ ಅಪ್ಪಿ ಲಾಕ್ಡೌನ್ಯಾಗ ಬರೀ ಗೋಡಂಬಿ ಮನಕ ತಿಂದ ಬದುಕಿ ನೋಡ್ ನಾವು. ಅಬ್ಬಬ್ಬಬ್ಬ ಅಷ್ಟು ಶ್ರೀಮಂತರ. ಅಂತ ಶ್ರೀಮಂತರಾದ್ರ ನಮ್ಮ ಅಪ್ಪ ಏನು ಸಾಂಗ್ಲಿ ದೇವ್ರು ಬೇಡ್ಕೊಂಡ ಅಂದು ಹೊಲ ಮನಿ ಎಲ್ಲ ಹೊಯ್ಕೋತ ಅದದ್ದು ಏನಾದ್ರೂ ಗಳಿಸಕ್ ಆಗವಲ್ಲ ನಮಗ. ಸಾಂಗ್ಲಿ ದೇವ್ರು ನೀನು ಹೋಗ್ಬೇಕಿಲ್ಲ. ಬೇಡ ಅವ ಏನು ಉಳಿಸ್ಯಾನತ್ ನಾವು ಹೋಯ್ದಿಲ್ಲ ಅಲ್ಲಿ ಹಂಗ ಕರ್ಕೊಳಂಗಿಲ್ಲ ಅವರು. ದೇವ್ರು ಭಾಳ ಕಟ್ಟೈತೆ ಅದು. ಅದಕ್ಕೆ 1 ಎಕರೆ ಹೊಲ ಇರ್ಬೇಕಿಂದ ಮಾರಕ ಅಂದ್ರ ಬೆನ್ನ ನಿನ್ನ ಹತ್ರ ಏನಾರ ಐತಿ ಗೈ ಇದು ಹೋಗಿ ನನಗೋಸ್ಕರ ಏನಾರ ಮಾಡಿ ನೀನು ಬಿಡ. ಇದನ್ನ ತೋ ಇದನ್ನ ಅದ್ನೇನ್ ಮಾಡಿ ನಾನು ಇದು ಒಳಗ್ ಸತ್ಯಕ್ಕೆ ಹೋಗಿಲ್ಲ 8,000 ರೂಪಾಯಿ ದಂಡ ಕೊಟ್ಟು ಬಂದತ್ತು. ಎದಕ್ಕೆ ಬೇಕಾಗಿತ್ತು ಹಿಂಗ್ ಹೊಟ್ಯಾಗ ಅವ್ ಕಾಯಿ ಹೊಡ್ಸಕ್ ಹೋಗ್ಯಾನ ದಂಡ ಕೊಟ್ಟು ಬಂದ ಎಡಿಯರು ತೋರಿಸಿದವಲ್ಲ. ನನಗೋಸ್ಕರ ಏನಾರ ಮಾಡಿ ನೀನು ಮಾಡ್ತನವಿ. ನೀ ಯಾಕೆ ವಿಚಾರ ಮಾಡ್ತಿ? ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟ ಪ್ರೀತಿಗೋಸ್ಕರ ದುಗ್ಗೋಳ್ಕೊಂಬಸ್ ಕಟ್ಟರ. ನೀ ಏನು ವಿಚಾರ ಮಾಡಕ್ ಹೋಗ್ಬೇಡ. ನೀ ಹೂ ಅಂದ್ ನೋಡು. ಹ್ಞೂ ಅಂದ್ರ ಈ ಊರ್ ಬಸ್ ಸ್ಟ್ಯಾಂಡ್ನಾಗ 4 ಪೈಕಾನಿ ಕಟ್ಟಿಸ್ತೀನಿ. ಪಾಯ್ಕಾನಿ ಯಾಕೋ 4 ಮಂದಿಗೆ 8,000 ಕೊಟ್ಟು ದಂಡ ಕಟ್ಟಿಲ್ಲ ಉಪ್ಪಿಗೆ. ಪೈಕಾನಿ ಗೋಳ್ ಗುಮ್ಮಚ್ ಕಟ್ಟಿರಿ ಯಾರಿಗೆ ಉಪ್ಪಿಗೆ ಅದಾವ? ಯಾರಿಗಿಲ್ಲ. ಅದ ಪೈಕಾನಿ ಕಟ್ಬಿಟ್ರೆ 4 ಮಂದಿ ಕೂತಾರ ನೆನಸ್ತ. ಅಷ್ಟು ಮಾಡ. ಅದ್ರ ಮುಂದೆ ಒಂದು ಕುರ್ಚಾಡ 5 ರೂಪಾಯಿ ಇಸ್ಕೋದು ಒಳಗೆ ಕಳ್ಸೋದು, 5 ರೂಪಾಯಿ ಇಸ್ಕೋದು ಒಳಗೆ ಕಳ್ಸೋದು. ಹುಚ್ಚಿದಿ ಶಾನ್ಯಾಕಿದಿ. ಯಾಕೇನಾಯ್ತು? ಕಿಪ್ಪಿ ಕಿರ್ತಿಗಿರುವಷ್ಟು ನಾಲೇಜು ನಿನಗೆ. ಎಲ್ಲಿ ಮಂದಿ 4 ಮಂದಿನ ಮೇಂಟೈನ್ ಮಾಡ್ಕೊತ ಹೋಗ್ಲಪ್ಪ. ಆಡೋ ನಿಮ್ಮ ಮೌನಕ್ಕೆ ಸಲಾನ್ ಮೇಲೆ ಬದುಕೇಳಂದ್ರು ಇಬ್ರದರ ಅಕ್ಕಿಗೆ. ನಿನಗೆ ಅಳಗಲ್ಲ. ನಾ 5 ರೂಪಾಯಿ ಅಲ್ಲ 10 ರೂಪಾಯಿ ಇಸ್ಕೋಬೇಕು. ಇಟ್ಟೊಂದು ಬಡಿ ಕೊಡ್ತೀನಿ ಬಾಗಲ ಬಡಿಬೇಕು ಹೇಳ್ರಿ ಅವ. ನಾವು 8,000 ದಂಡ ಹಾಕ್ತೀವಿ ನೋಡಿ ಹೇಳ್ರಿ. ಬಾಳ ತನ ಕುಂದ್ರಬೇಡ್ರಿ ಹೇಳ್ರಿ ಅನ್ಬೇಕು. ಯಾಕಂದ್ರೆ ಗಂಡ್ ಮಕ್ಳು ಬಾರ್ ಅಂಗಡ ಕೂತ್ರ ದೌಡ್ ಹೇಳಂಗಿಲ್ಲ. ಹೆಣ್ಮಕ್ಳು ಈ ಜಾಗದಾಗ ಕೊಟ್ರ ಯಾಕೋ ಅಯ್ಯ ಮೀಟಿಂಗ್ ಅಂತಾವ್ ಇರ್ತಾವ. ಎಂತಾವಿರ್ತಾವು? ನೀ ಲಕ್ಷ ಗಂಟ್ಲೆ ಖರ್ಚು ಮಾಡಿ ಟಾಯ್ಲೆಟ್ ಖರ್ಚು ಒಬ್ರು ಕುಂದ್ರಲ್ಲ ಅದ್ರಾಗ. ಕಲ್ಲವ ಬಾಬೇ ಮಲ್ಲವ ಬಾಬೇ ಕಲ್ಲವ ಮಲ್ಲವ ಕೂಡಿ ಚರ್ಗಿ ನೆಲಕ್ಕಿಟ್ರು ಚಾಲು. ಬಬಲಾಜಪ್ಪನ ಜಾತ್ರೆಗ ಅವ್ ನೋಡಾಕತ್ತಿದ್ದಳು ಇವ್ ನೋಡಾಕತ್ತಿದ್ದಳು. ಅದನ್ನ ತರ್ಸಾಕತ್ತಿದ್ದಳು ಇಕ್ಕಿದನ್ ಊರು ಹಚ್ಚಿ ನೀರು ಸುರಿದು ಮನೆ ಬಂದಿರ್ತೀರಿ. ನಾವು ಗಂಡಸರ ಹಂಗಲ್ಲ. ನಮ್ದು ಏಟ್ರಿ ಜೀವನ. ಒಂದು ಚಾಯ್ಸ ಒಂದು ರೈಸ ಹೋತ್ ನಮ್ದು. ಎಲ್ಲ ನಿನ್ನ ಮೇಳ ಐತ್ ನೋಡೋ ಇಲ್ಲಿ ಎಲ್ಲ ನಮ್ಮದ. ಜೈ ಬಬಲಾದಪ್ಪ. ಬೆಂಕಿ ಬಬಲಾದಿನ ಬೆಂಕಿನ ನೀನ ಏನಾರ ನಡಬಾರ ಸಿಕ್ ಬೂದಿ ಆದ್ರೆ ಈಗ ಇಟ್ಟೇ ಇರ್ತೀನಿ. ಏಯ್ ಬನ್ನಿ ಅಲ್ಲಿ ಸ್ವಲ್ಪ ದಾನುಗಟ್ಟು ಹೇಳೋದನ್ನ ಒಂದು ಸ್ವಲ್ಪ. ಅದು ಸಾಂಗ್ಲಿದ ಮಾಹಿತಿ ಕೊಡಾಕತ್ತ ನೋಡ. ಏನು ಮೊನ್ನೆ ನಾಟಕ ಮುಗಿಸಿ ಬರಾಕತ್ತಿದ್ನೆ. ಇಬ್ರು ಕೂಡ ಚಾಲು ಮಾಡಿದ್ರು. ಏನಂತ? ಯಾಕ ಸಂಜೆಕ್ ಏನ್ ಮಾಡಿಬಿ ತಾಕೆ ಏನಾಗ್ತಿದ್ವಿ. ತಂಗಿ ಹೇಳಾಕ್ತಿದ್ಲಿ ಯಾಕ ಏನಿಲ್ಬೇಕು ಗಂಡ ಬರು ಹೊತ್ತಾತ್ಲ ಅಳ್ಕಂದ್ ಮಾಡಿಟ್ಟು ಬಂದ ನೀನು ಅದಕ್ಕೆ ಗಟ್ಟಿ ಅಂದ್ ಮಾಡ್ತೀನಿ. ಗಂಡ ಬಂದೇನು ಅಳ್ಕಂದ್ ತಿಂದೋ ಗಟ್ಟಿ ಅಂತ ತಿಂದೋ ದೇವ್ರಿಗೆ ತಪ್ಪು ನಿಂದು. ಮತ್ತ ಅಳಕಂದಂದ್ರ ಸಾಂಬಾರು, ಗಟ್ಟಿ ಅಂದ್ರ ಪಲ್ಲೆ. ಇನ್ನು ಒಡಗಡಕ್ಕಂದ್ರೆ ಹಿಟ್ಟಿನ ಜುನುಕನ್ ಗಂಡಸರು ತಿನ್ನೋಂಗೆ ಹೆಸರು ಇಡ್ರು ಮರ. ಯಾಕೆ 8,000 ದಂಡ ಕೊಟ್ಟೇನು ಮಾಡ್ಲಾರ ಬಾಳಿ ಬರ್ತೀರಿ. ಗಾತವ ಎಣ್ಣೆ ಬರ್ರ. ಈಗೇನು ನಾನು ಲವ್ ಮಾಡ್ತಿಲ್ಲ, ನನಗೇನು ಕಡಿಮೆ ಆಗೈತಿ ನೋಡ್ ಚಿನ್ನ. ಏನೈತಿ? ಏನ್ ಬೇಕು ನಿನಗ? ನೋಡು ಕಣ್ಣದ ಬಾಯ್ ಐತಿ ಎದಿ. ಇಂಥ ಉಪಯೋಗ ಮಾಡ್ದಕ್ಕಾಗೆ ಸರ್ಕಾರದವ್ರು ನಮಗ್ ಮಾಡ್ಯಾರ. ನಿಮಗೇನು ಮಾಡ್ಯಾರು? ಪುಣ್ಯ ಹತ್ಲೆವ ಯವ್ವ. ಅವ್ರಿಗೆ ಎಲ್ಲ ಫ್ರೀ ಮಾಡೋ ಮಟ್ಟ ಮಾಡಿ ಒಂದಾಗೈತಿ. ಈಗ ನೋಡಿಲ್ಲಿ ಅವ್ರಿಗೇನು ಬ್ಯಾಸರ ಆಗಿಲ್ಲ. ನೀವು ಡಿಪೋದಾಗ ವೆಲ್ಡಿಂಗ್ ಹಚ್ಚೋಂಗ್ ಬ್ಯಾಸರ ಆಗಿರಿ ನೀವು. ಯಾಕ 7 ಮಂದಿ ಉರ್ಲಾಕೊಂಡಾರ ಮೊನ್ನೆ.
ನೀವು ಎಲ್ಲಿ ಹಿಡಿದು ಮುರಿದಿರ್ತೀರಿ ಅವ್ರು ಎಲ್ಲಿ ಎರಡು ಹೊಡಿಬೇಕು ಅವರಿಗೆ ದಿಕ್ಕು ತಿಳಿವಲ್ದಾಗೈತಿ. ಇವ್ರದ್ದೇನು ತಪ್ಪಿಲ್ರಿ, ಇಲೆಕ್ಷನ್ದಾಗ ಹಂಗೆ ಹರ್ಕೊಂಡು ಪ್ರಚಾರ ಮಾಡಾರ. ನಾವು 10 ರೂಪಾಯಿ ಕಾಲಿಲ್ಲ ಈ ವರ್ಷದ ಕಾಲಕ್ಕೆ ನೋಡ್ರಿ. ಅವ್ರು ಎಷ್ಟು ಉಪಯೋಗ ತೊಗೊಂಡ್ರು ಅಗದಿ ಯಾವಂಗೆ ಓಟ್ ಹಾಕಿ ಬಂದಾರ ದಿಕ್ಕ ತಿಳಿವಲ್ದ ಅವ್ರಿಗೆ. ಅಗದಿ ಬಸ್ ಚಾರ್ಜ್ ಫ್ರೀ ಮಾಡ್ಕೊಂಡ್ರು, ಆಧಾರ್ ಕಾರ್ಡ್ ತೋರ್ಸೋದೈತಿ, ಸೀಟ್ ತುಂಬ ಟಿಂಗಟ್ ಕುಂದ್ರದೈತಿ. ನಮ್ದಂತ ಕರ್ಮ, ನಾವು ಬಸ್ ಚಾರ್ಜ್ ತೆಗಿಸಿ ಬಾಕಲ್ದಾಗ ದೇಗ್ಬೇಕು ನಾವು, ಸೀಟ್ ಸಿಗಲಾರ್ದ ಜೋಲ್ ಸಾಲಾರ್ದ ಮೈ ಮೇಲೆ ಬಿದ್ದೇವು ಅಂದ್ರೆ ಹೆಣ ಎತ್ತೆ ಕೈ ಬಿಟ್ಟಿರ್ತಾರ. ಹೌದು, ಅದು ಹಾಳಾಗೋಲ್ರಿ. 2,000 ರೊಕ್ಕರ ನಾನು ಜಮಾ ಕತ್ ಮಾಡಿದ್ದೆ, ಅವು ಆಗಲಿಲ್ಲ. ರೇಷನ್ ರೊಕ್ಕರ ನನಗೆ ಜಮಾ ಅವತ್ತು 25 ದಿನ ಬ್ಯಾಂಕಿಗೆ ಅಡ್ಯಾನಿ, ಚಪ್ಪಲ್ ಹೊರದು ಅದು 10 ರೂಪಾಯಿ ಜಮಾ ಆಗಲಿಲ್ಲ. ಯಾರಿಗಾರ ಆಗ್ಯಾವನು ಅವು ಆಗಿಲ್ಲ, ಅದು ಹಾಳಾಗೋಲ್ ಬಿಡ್ರಿ. ಬಸ್ರಾದ್ರೆ ಇವ್ರಿಗೆ ಹೆರಿಗೆ ಬತ್ತೆ 600 ರೂಪಾಯಿ ಕೊಡ್ತಾರ, ಬಸ್ರು ಮಾಡಿದ್ರಿಗೆ 10 ರೂಪಾಯಿ ಕೊಟ್ಟಾರ. ಒಬ್ರಿಗಾರ ಜಮಾ ಆಗ್ಯಾವ ಸರ್ 9 ತಿಂಗಳು ಕಷ್ಟಪಟ್ಟಿರ್ತೀವಿ. ಯಾವ ಅದರ ಸಂಬಂಧ ನಾವು ಎಟ್ಟ ರಾತ್ರಿ ಆಗಲಿ ನಿದ್ದಿಗೆ ಇಟ್ಟಿರ್ತೀವಿ. ಎಲ್ಲ ಬರ್ತಾರೆ ಎಲ್ಲ ಇವ್ರಿಗೆ 6,000 ಕೊಡೋದಲ್ಲ, ಮತ್ತೆ ಬಾಲ್ ಹೊಡ್ಯಾವ ತತ್ತ ಉನ್ನಿ ಪುಡಿ. ಉನ್ನಿ ಪುಡಿ ಅಲ್ಲ, ಅದು ಹಾಲಿನ ಪುಡಿ. ಅದ ಉನ್ನಿ ಪುಡಿ ಆಗ್ಲತ್ತನ್ನ ಬಾಯ ಬಿಡ್ಬೇಕು ನೋಡ್ರಿ ರಾತ್ರಿ. ನಿಮ್ಮವ್ರಿ ಎಲ್ಲರೂ ಗಂಡ್ಮಕ್ಳು ಒಕ್ಕಟ್ಟಿರ್ಲಕ್ಕೆ ಹಂಗಾಗೈತಿ. ನಾವು ಎಲ್ಲ ಏನು ಗುಲಾಲ್ ಪಾಲ್ಟಿ ಇದ್ವಿ, ನಾಳೆ ವಿಧಾನಸೌಧ ಮುಂದೆ ಸಾಬುದನಿ ಸತ್ಯಾಗ್ರಹ ಮಾಡ್ತೀವಿ. ಗಾಂಧೀಜಿ ಅವ್ರು ಉಪ್ಪಿನ ಮಾಡಿಲ್ಲ, ಅವ್ರು ಹಿಂದಕ್ಕೆ ಉಪ್ಪಿನ ಮಾಡ್ಯಾರ, ನಾವು ಮುಂದಕ್ಕೆ ಸಾಬುದನಿ ಮಾಡ್ತೀವಿ. ಸಾಬುದನಿ ಸತ್ಯಾಗ್ರಹ ಮಾಡಿ ಹೆಣ್ಮಕ್ಳಿಗೆ ಏನು ಬೇಕಾದ ಕೊಡ್ರಿ, ನಮಗೂ ಗಂಡ್ಮಕ್ಳಿಗೆ ತಿಂಗಳ ಜೋಕ್ಮಾರ್ ಪಿಂಚಣಿ 1500 ರೂಪಾಯಿ. ಇದೇನಿದು ಜೋಕ್ಮಾರ್ ಪಿಂಚಣಿ? ನಿಮಗೆ ಈ 2,000 ಎದುರು ಜಮಾಕೋ. ನಾನು ಗೃಹಲಕ್ಷ್ಮಿ ನಿಂದು 2,000 ಜೋಕ್ಮಾರ್ ಪಿಂಚ್ ನೀವು. ಏ ಬಾ ನಿಂದ ಅವಸರ ಐತಿ ಬಾ. ರಾವು ಕಲ್ಯಾಣಿ ಹಾ 50 ರೂಪಾಯಿ. ಹಾ ರಾವು ಕಲ್ಯಾಣಿ ಹಾ. ನಾವು 100 ಅವನ ಕಡೆ ಇರ್ಲಿಕ್ಕೆ ನಿನಗ ಆಗ್ತಿದ್ದವ. ಈಗ ಏನು ಮಾಡ್ತಿ ಚಿನ್ನ? ಆಯ್ತಾ ಕೊಟ್ಬಿಡ, ಈಕಿಗೊಟ್ಟು ಕೊಟ್ಬಿಡ. ಹೊಟ್ಟೆ ಹುರ್ಕೋತಾಳೆ ಬ್ಯಾತ ನಿದ್ದು ಹತ್ತದಲಕ್ಕಿ. ತುವ ರಾವು ಕಲ್ಯಾಣಿ ಹಾ ಹಾ ಆಯ್ತು. ಅದನ್ನ ಹೇಳ್ತನಕ್ಕೀಗ. ಈಗ ಅದು ಬಿಡು. ಈಗ ಏನಾರು ತಿನ್ಸಾಕ್ತ ನಡಿ. ಏನ್ ತಿತ್ತಿ? ನಡಿ ಒಡ ತಿತ್ತಿ. ನಿಮ್ಮ ನುಚ್ಚೈತಿ ತಿನ್ಬಲ್ಲಿ ಅಂತ ಸಾರು ಹಾಕೊಂಡು ತಿಂದಂದ್ರೆ 4 ದಿನ ಹೊಟ್ಟೆ ಹಸಿ ಬರ್ದು ಅಂತದ್ ಬಿಟ್ಟು ವಡ ತಿತ್ತಳತ್ತ. ವಡ ತಿನ್ನೋದ್ರೆ ಇಲ್ಲಿ ಬೇಡಮ್ಮ, ಮತ್ತೆ ಎಲ್ಲಪ್ಪ? ಜಮಖಂಡಿ ಬಸ್ ಸ್ಟ್ಯಾಂಡ್ ಹೋಗುನು. ಹೌದಾ, ನಡಿ ಹಂಗಾದ್ರ. ಅಯ್ಯೋ ಬಸ್ ಸ್ಟ್ಯಾಂಡ್ ಇದ್ರಿಗೆ ಒಂದು ಹೋಟೆಲ್ ಐತಿ ನನಗೆ ಪ್ರಚಾರವ್ರು. ವಡಾನ ಮಾಡ್ತಾರ, ವಡ ಮಸ್ತ್ ವಡ ಮಾಡ್ತಾರ. ಹೆಂಗಿರ್ತೈತಿ? ಭಾರಿ ಇರ್ತೈತಿಲ್ಲ. ಅಯ್ಯೋ ಭಾರಿ ಅನ್ನಕ್ಕೇನು, ಅವ್ನ ಕೈಯನ್ ತೂತೊಡ ತಿಂದೆ ಅಂದ್ರೆ ಸತ್ತ ಹೋಗ್ತೀನಿ. ಬಟ್ಟ ಅದನ್ ಬಟ್ಟ ಒಂದು ಬಟ್ಟ ಇಲ್ಲ ಅವಂಗ. ಬಟ್ ಇಲ್ಲ ತೂತೊಡ ಹೆಂಗ್ ಮಾಡ್ತಾನ? ಬಟ್ ಏನೋ ವಡ ಮಾಡಿದ ತೂತ್ ಹೆಂಗೆ ಹಾಕ್ತಿರ್ಬೇಕವ? ಹಿಂಗೆ ಹಾಕದ ಸಲ ನಾನು ಯಾಕೊರಡು ತೂತ್ ಹಾಕಿರ್ತಾನ. ನಾನು ತಿನ್ಬೇಕತ್ತು ಹೋಗಿದ್ದೆ, ಉಂಗ್ರು ಕೂದಲು ಬತ್ತು ವಾಯ್ಕ್ ಕನ್ಬೇಡ. CC ಕ್ಯಾಮ್ರಾದ ಚೆಕ್ ಮಾಡಿದೀವು, ಅದು ಕೂದಲಲ್ಲ ಕೊತ್ತಂಬ್ರಿ. ಅದು ಕೊತ್ತಂಬ್ರಿ ಹಾಕ್ಯಾನ, ಅದ ಕರ್ರ ಸೌಂಡ್ ಬಂದತಿ. ನಾವು ಕೂದಲ ತಿಳ್ಕೊಂಡಿದ್ವು. ಅದು ಈಗ ಬೇಡಪ್ಪ, ಪಿಜ್ಜಾ ಬರ್ಗರ್ ತಿನ್ನಲ್ಲ, ಬಾರಿ ಇರ್ತದ. ಬಾರಿ ಹೆಂಗಿರುತ್ತೆ ನೋಡಿ. ಇಲ್ಲ ಹೆಂಗಿರ್ತೈತಿ? ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡೋದಾಗಿರ್ತದ. ಎಂಟೋಳು ಮಾಡೋದು ಹ್ಯಾಪಿ ಬರ್ತ್ಡೇ ಟು ಯು. ವಾಲ್ಪ ಇದನ್ನು ಅಲ್ಲ ತಿಂದಂಗೆ ಇರ್ಬೇಕು. ಇದನ್ನು ಅಲ್ಲ ಪಾನಿಪುರಿ. ಪುರಿ ತಿನ್ಬೇಡ, ಗಂಟ್ಲಕ್ಕೆ ಇನ್ಫೆಕ್ಷನ್ ಆಗುತ್ತೆ. ಪಾನಿ ಗಟ್ಟ ಕುಡಿ, ಯಾಕಂದ್ರೆ ಅದ್ರೊಳಗೆ ವಿಟಮಿನ್ ಸಿ ಇರುತ್ತ. ಏನಿರುತ್ತ? ವಿಟಮಿನ್ ಸಿ. ವಿಟಮಿನ್ ಸಿನಾ? ಅಯ್ಯ ಉಪ್ಪು ಹಾಕ್ತಾರ ತಿಳಿದೆ ಅನ್ನಿ. ಗೌಡನಲ್ಲೇ ಇರ್ತದ, ಸಲಿಕೆ ಇಲ್ಲಿ ಬಳದು ಹಾಕಿಬಿಡ್ತಾರ ಅವ್ರು. ಏನು ತಿಂದು ಬಂದ ನಿನಗೂ ಕಬರ್ ಇರಂಗಿಲ್ಲ, ಏನು ಹಾಕಿ ಕೊಟ್ಟನ ಅನ್ನೋದು ಅವಂಗೂ ಕಬರ್ ಇರಂಗಿಲ್ಲ. ನಿಮ್ಮವ್ರ ಮನೆಯ ರೊಟ್ಟಿ ಪಲ್ಯ ಮಾಡೋದಿಟ್ಟಿರ್ತಾರ ಅಂತ ತಿನ್ನೋದು ಕಲೀರಿ. ಬರೀ ಪಾನಿಪುರಿ ತಿಂದೆ, ಗೋಬಿ ಮಂಚೂರಿ ತಿಂದೆ, ಅಟ್ಟಕ್ಕೆ ಇವ್ರೇನು ರೊಕ್ಕ ಖರ್ಚು ಮಾಡಿ ತಿಂದಿರ್ತಾರೆ. ಬಿಡೋ ಮರೇ, ನಮ್ಮ ಅಂತಮ್ರ ತಲೆ ಬೋಸೆ ತಿಂದು ಮನಿ ಯಪ್ಪ ನಮ್ದು ಬೋಸತ್ತಾರ ತಗೋ. ಮತ್ತೆ ನೀನು ಕೂದಲ ವೀಕ್ ಹಾಕೊಂಡಿನಿ, ಅದಕ್ಕೆ ಹಾಕೊಂಡ ಮತ್ತೆ ವೀಕ್ ಹಾಕೊಂಡು ಬಂದ್ವಿ. ಅದೊಂದು ಚಲೋ ತಂದೆ ಮಂಗ್ಯ ನಂಗೆ. ಅದನ್ನು ಎಲ್ಲಿ ತೊಗೊಂಬದ್ದೆ? ಅದನ್ನು ತಿನ್ನೋದು ಅನ್ನೋದು ಬಿಡು. ಹಚ್ಚಿಕಿಟ್ಟಂದ್ರೆ ತಾವು ಕೊಡ್ಸಂಗಿಲ್ಲ, ತಂದದ್ದು ಮಾತ್ರ ಬಿಡಂಗಿಲ್ಲ. ಅಂತ ಹಚ್ಚಿಕಿಟ್ಟು ನಾಯಿಗಳರದಿರಿ ನೀವು. ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಅಲ್ಲಿ ಅದಾರ,
ಈಗ ಅದು ತಿನ್ನೋದು ಉಣ್ಣೋದು ಬಿಡು. ನಾಳೆ ಮದುವೆ ಆದ್ನಿಂದ ಏನ್ ತಿಂದಿ ಏನ್ ಬಿಟ್ಟಿ ನಿಮ್ಮ ಮೂನ್ ದ್ರಾಕ್ಷಿ ಒಳಗೆ ಹೊಟ್ಟೆ ತುಂಬಿಸ್ತಾನತ್ತ 20 ರೂಪಾಯಿ ಕೊಡ್ತೀನಿ ಲವ್ ಮಾಡ್ಬಾ. 1 ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನಿಸಿ ಬಡಿತೀನಿ. 2 ರೂಪಾಯಿ ಕೊಟ್ಟು ಸಿಗರೇಟ್ ತಿನ್ನಿಸ್ ನಾನು ಅಲ್ಲಿತ್ತನ. ಈಗೇನ್ ಲವ್ ಮಾಡ್ಬೇಕಾ? ಯಸ್ ಬಾ. ಯಾಕ ನಾ ಹೆಂಗ್ ಲವ್ ಮಾಡ್ಲಿ ಹಿಂಗಾದ್ರ? ಅಮ್ಮ ಇಂತ ಸೇರಂಗಿಲ್ಲವ. ಅಮ್ಮ ಲೋ ಅಪ್ಪ ಅಪ್ಪ ಮುಡುಗಿ ಸಂತಿವೇನವ. ಅಮ್ಮನ ಕಾಲಿ ಇರಕ್ ಮನ್ಯಾಗ ಆಕೆ ಕಾಯಂ ಬರ್ತಾಳ. ಇಂತ ಸೇರುದಿಲ್ಲಕ್ಕಿ. ಮದುವೆ ಹೆಂಗಾಗ್ಲಿ ಲವ್ ಹೆಂಗ್ ಮಾಡ್ತಿ? ಮಕ್ಳು ಹೆಂಗಕ್ಕಾವು? ಏನ ಮಾಡಿದ್ರು ದೂರಕ್ಕೆ ದೂರ. ಐ ಡೋಂಟ್ ಟಚ್ ಮೀ. ವಾವ್ ಸೋ ನೈಸ್. ಏನ್ ನೈಸ? ಸೋ ನೈಸ್. ಅಲ್ಲಿ ಮಾಮ ಬಂತು ಹೇಳತ್ತನ ಬಿಡುದು ನಾವು. ಎಲ್ಲಿ ಹೊಂಟು ಅಸಹ್ಯ ಮಾಡಿದ್ ನೋಡ ನನ್ನ. ಈ ಅವ ಯಾರವ ಇದೇ ಈಗ ಬಂದವ. ಬೇಡ ಏನಾಯ್ತು ಈಗ? ಅಮ್ಮ ಅಂತ ಸೇರಂಗಿಲ್ಲಕ್ಕೆ. ಏನಿದ್ರು ದೂರಕ್ಕೆ ದೂರ ಲವ್ ಮಾಡುದು. ದೂರಕ್ಕೆ ದೂರ. ಏನ್ ದೇವ್ರಿಗೆ ನೈವೇದ್ಯ ಮಾಡಿ ತೂತ್ ಮಾಡಿ ಉಣಿಸ್ತಾರ. ಬಾಳ ಆದ್ರ ಮುಂದ್ ಹೋಕಾರ ಸ್ವಾಹ ಆತಾರ. ಹಂಗ ನೀನು ಅಡಿಗೆ ಮನ್ಯಾಗ ಕುಂದ್ರು ನಾವ್ ಪಡಸಲ ಮಕ್ಕೊಂದಿರ್ತ ನಿನಗೆ ನೆಂಪದಾಗ ಒಂದ್ ಇದು ಒಂದ ಉದ್ಯೋಗ. ಇದ್ರಾಗ ಉದ್ಯೋಗ ಹುಡ್ಕುನಂತ. ಯಾವ್ದು? ಈಗ ಹೆಂಗಿದ್ರು ನನಗೂ ಯಾವ್ದೋ ನೌಕರಿ ಹತ್ತು ಅಲ್ದು. ನಿನಗೊಂದ್ ಇದನ್ ಕೊಡಿಸ್ತೇನೆ. ಯಾವ್ದಪ್ಪಿ? ಅದು ಸಾಕ್ ಹರಿತದ. ಮುಂದಿನ ವರ್ಷ ಮಟ್ಟ ಬೇಕದು. ಒಟ್ಟ ಉಗಳ ತಿಕ್ಕುದ ಅದರ ಹರಿದಿರ್ಬೇಕು, ಇಲ್ಲ ಕೈಯಾಗ ಗುಳಿರ ಇದ್ದಿರ್ಬೇಕು. ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತೀನಿ. ಎಲ್ಲಿ ಮಂದಿ ಬಾಳ ಇರ್ತಾರ ಅಲ್ಲಿ ಚಾಲು ಮಾಡಿಬಿಡುದು. ಗರ್ಭದ ಗುಡಿಗೆ ಬೆಂಕಿ ಹತ್ತಿತ್ತು. ಸತ್ಯ ನಾಸ್ ಜೀವನ. ಮುಂದೆ ಮಕ್ಕಳು ಮರ್ರಿ ಆಗೋದು ಎಂತ ಮಾತು. ಏನೀಗ ಪಟ್ನ ಇಟ್ಟು ಮಾಡ್ಬಿಡ್ನು. ಯಾರು ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡ್ತಾರ, ಯಾರು ನೋಟ್ ಕೊಡಾರ ನೋಟ್ ಕೊಡ್ತಾರ. ಚಿಲ್ಲರ್ ನಿನಗ, ನೋಟ್ ನನಗ. ಜೋಳ ಕಾಳ ಸಂಗೀತಗಾರ ಸ್ಪೀಡ್ ಆಗಿ ಕೊಟ್ಬಿಟ್ಟು ತೊಗೊಂಡ್ ಮರ್ಕೊಲ್ರಿ. ಏನು ಲವ್ ಮಾಡ್ಬೇಕು? ಈಗೇನ್ ಲವ್ ಮಾಡ್ತಿಲ್ಲ ನಾನ. ನಮ್ಮ ಅಪ್ಪನ ಕೇಳಿ. ನಿಮ್ಮ ಅಪ್ಪನ ಕೇಳಿ ಮದುವೆ ಹಾಕನ. ನಿನ್ನ ಮದುವೆ ಹಾಕತಾನೆ. ನಿಮ್ಮ ಅಪ್ಪನ ನಮ್ಮ ಅಪ್ಪಿದ್ದಾಗ ನಾ ಬಂದೀನಿ. ನಿಮ್ಮ ಮೌ ಏನ್ ಜಮ್ಕಂಡ ಕೊತ್ತಂಬರಿ ಬರ ಕೂತಿದ್ಳ. ಇಬ್ರು ಇದ್ದಾಗ ನೀ ಬಂದಿರ್ತಿ. ಆ ಮಾತು ಬೇರೆ. ಈಗ ನೋಡು ಸ್ಟ್ರಿಕ್ ಆಗಿ ಹೇಳಕತ್ತಾನ ನಿನಗ. ನಿಮ್ಮ ಅಪ್ಪ ನಿಮ್ಮ ಮೌನ ಮಾತು ಕೇಳ್ಕೊತ ಕೂತ ಅಂದ್ರೆ ತಲೆಂಗ್ ಕೂದಲು ಬೆಳ್ಳಗಾಗಿ ನಿಮ್ಮ ಮೌನ ಅಂಬಾಸಿಡರ್ ಕಾರ್ ತಿಪ್ಪ್ಯಾಗ ಉದ್ರದಂಗೆ ಜಂಗತ್ ಉದುರ್ತಿ. ನೋಡು ಸಣ್ಣ ಸುಕ್ಕಿದ ಹೇಳಾಕತ್ತನು. ಮೂಳ್ ಕೊಟ್ಟು ಸೌಂಡ್ ಬಾಕ್ಸ್ ಮದುವೆ ಆಗು ಅಷ್ಟೇ. ಆಗಂಗಿಲ್ಲ ಆಗುದಿಲ್ಲ ಅಂದ್ರೆ ಬಿಡು ಮಗಬೇಕಿಲ್ಲ. ಇನ್ ಮೇಲಿದ್ದ ನನಗೈತಿ ಬಾಲೆ. ನೋಡ್ತೀನಿ ಹೋಗ. ಏನ್ ಮಾಡ್ತಿ? ನೋಡ್ತೀನಿ ಹೋಗೋ. ನಾ ಏನ್ ತೋರ್ಸಾಕ ಹುಚ್ಚು ನನ್ನ ಮಗನ. ಬಾಲೆ ಇನ್ ಮೇಲಿದ್ದ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿ ಹೋಗಿ ನಿನಗೆ ಇಟ್ಟಿರ್ಬೇಕಾದ್ರೆ ಇನ್ನು ಬಚ್ಚ ಕೊಟ್ಟು ಹೋಗೋ ಗಂಡಸ್ನ ನನಗೆ ಇಟ್ಟಿರ್ಬೇಡ. ಬಾರೆ ನನ್ನ ಪ್ರೀತಿ ಈ ಜೀವನ ಹೇಗೆ ಕಳಿತೀ? ಸ್ವರವಾದ ಪ್ರೀತಿ ಮನಸ್ಸಿನೊಳಗೆ ಮಹಾಪ್ರೀತಿ ಪ್ರೇಮವಾಗಿ ಬೆರೆತೈತಿ
ನಿನ್ನ ಟೈಮ್ ಸರಳ ಐತವೋ ಇವತ್ತು ಅಮಾಸೆ ಐತಿ ಇವತ್ತು ಲಾಂಗ್ ಮನ್ಯಾಗ ಇಟ್ಕೊಂಡು ನನ್ನ ಬಡದಾದಿಲ್ಲ ನೀನು ಅವ್ನು ಹೋಗು ಇಲ್ಲಿ ಕುದ್ದಂಥ ಎಲ್ಲ ನನ್ನ ಗಂಡ್ಮಕ್ಕಳಲ್ಲಿ ಸವಿನಯ ಪ್ರಾರ್ಥನೆ